ಕೈಪಾಳ್ಯದಲ್ಲಿರುವಂತಹ ಕುರ್ಚಿ ಗೊಂದಲಗಳಿಗೆಲ್ಲವೂ ಕೂಡ ತೆರೆ ಬೀಳ್ತಾ ಇದೆ. ನಾಳೆಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಜ್ಯಪಾಲರ ಭೇಟಿಗೆ ಅವರು ಸಮಯವನ್ನು ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಕೂಡ ಬಹುತೇಕ ಫಿಕ್ಸ್ ಆಗಿದೆ. ನಾಳೆಯೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದಿಂದ ನಿರ್ಗಮಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿಯವರ ಸೂಚನೆಯ ಪ್ರಕಾರವಾಗಿದೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಕರ್ನಾಟಕವನ್ನ ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದ್ದಾರೆ. ಈ ಅವಧಿಯ ಒಳಗಡೆ ಸಿದ್ದರಾಮಯ್ಯನವರ ಆಡಳಿತ, ಅದರ ವಿಚಾರಗಳು, ಅದರ ವಿಮರ್ಶೆ ಇವೆಲ್ಲವೂ ಕೂಡ ಒಂದು ಭಾಗ. ಈಗ ಹೊಸದಾಗಿ ಶಿವಕುಮಾರ ಪರ್ವ ಶುರುವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಸರಿಯಾಗಿ 6 ವರ್ಷಗಳ ಹಿಂದೆ ಮಾರ್ಚ್ ತಿಂಗಳಿನಲ್ಲಿ 2020ರಲ್ಲಿ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯ ಸಮೀಪದಲ್ಲಿನೇ ಅದರ ಪಕ್ಕದಲ್ಲಿ ಏನು ಕಾರ್ಯಕ್ರಮ ನಡೆಯಿತು, ಅಧಿಕಾರ ಹಸ್ತಾಂತರದ ಕಾರ್ಯಕ್ರಮ ನಡೆಯಿತು. ಅವತ್ತು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ಅಧಿಕಾರವನ್ನು ಸ್ವೀಕರಿಸಿದ ದಿವಸ ಒಂದು ಮಾತನ್ನು ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು 3ನೇ ಮಹಡಿಯಲ್ಲಿ ಕೂರಿಸೋದಕ್ಕೆ ನಾನು ವಿಧಾನಸೌಧದ ಮೆಟ್ಟಿಲಿಗೆ ಚಪ್ಪಡಿಗಲ್ಲಾಗೋದಕ್ಕೆ ರೆಡಿಯಾಗಿದ್ದೀನಿ. ಆ ಕೆಲಸವನ್ನು ನಾನು ಮಾಡ್ತೀನಿ. ಪಕ್ಷವನ್ನು 3ನೇ ಮಹಡಿಯಲ್ಲಿ ಕೂರಿಸೋದಷ್ಟೇ ನನ್ನ ಕೆಲಸ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸಹಜವಾಗಿಯೇ ಅವರ ನಾಯಕತ್ವದ ಬಗ್ಗೆ ಇದ್ದಂತಹ ಅನೇಕ ಅನುಮಾನಗಳು ಇದ್ದೇ ಇದ್ವು ಅವರು ಅಧ್ಯಕ್ಷರಾದಾಗ. ಯಾಕಂದರೆ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಬಲ್ಲರ ಶಿವಕುಮಾರ್, ಅವರ ನೇಚರ್, ಅವರ ಬಾಡಿ ಲ್ಯಾಂಗ್ವೇಜ್, ಈ ವಿಚಾರಗಳ ಬಗ್ಗೆ ಭಾಳಷ್ಟು ಪ್ರಶ್ನೆಗಳಿದ್ವು. ಆದರೆ ಚುನಾವಣೆ ನಡೆದಾಗ ಹೇಗೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದದ ರೀತಿಯಲ್ಲಿದೆ. ಇಬ್ಬರೂ ಕೂಡ ಯಾವುದೇ ಗೊಂದಲಗಳಿಗೂ ಕೂಡ ಅವಕಾಶ ಕೊಡದ ರೀತಿಯಲ್ಲಿ ಹೊರಗಡೆ ಯಾವುದೇ ಬಹಿರಂಗವಾದಂತಹ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದೆ. ಒಬ್ಬರು ಇನ್ನೊಬ್ಬರ ಕಡೆಗೆ ಮಾತಾಡ್ತಾ, ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಜೊತೆಯಾಗಿದೆ ಎಲೆಕ್ಷನನ್ನು ನಡೆಸೋದರಲ್ಲಿ ಶಿವಕುಮಾರ್ ಅವರು ಯಶಸ್ವಿಯಾದರು. 136 ಸೀಟು ಬರೋದರಲ್ಲಿ ಸಿದ್ದರಾಮಯ್ಯನವರ ಕೊಡುಗೆಯೂ ಕೂಡ ಬಹಳ ದೊಡ್ಡದಿದೆ. ಹಾಗೆಯೇ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯ ಕೊಡುಗೆಯೂ ಕೂಡ ಅದರಲ್ಲಿ ಇಲ್ಲದೆ ಹೋಗಿರ್ತಿದ್ರೆ ಅಷ್ಟು ದೊಡ್ಡ ಬಹುಮತವನ್ನು ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಕೊಟ್ಟ ಮಾತಿನಂತೆ ಆಯಿತಾ, ಶಿವಕುಮಾರ್ ಅವರ ಹಠದಂತೆ ಆಯಿತಾ, ಅದು ಮತ್ತೊಂದು ಸುತ್ತಿನ ಚರ್ಚೆಗಳು ಮುಂದೆ ಬಂದೇ ಬರ್ತವೆ. ಕಾಂಗ್ರೆಸ್ನಲ್ಲಿ ನಡೆಯುವಂತಹ ಬೆಳವಣಿಗೆಗಳೆಲ್ಲವೂ ಕೂಡ ಮುಂದೆಯೂ ಕೂಡ ಚರ್ಚೆಗೆ ಬಂದೇ ಬರ್ತವೆ. ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಯುಗಾಂತ್ಯ ಮತ್ತು ಅಲ್ಲಿ ಶಿವಕುಮಾರ್ ಅವರ ಅಧಿಕಾರದ ಆರಂಭದ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಶಿವಕುಮಾರ್ ಅವರು ನೆನೆಯಿಂದಲೂ ಕೂಡ ಮಾಧ್ಯಮದ ಜೊತೆ ಯಾವುದೇ ಮಾತುಗಳನ್ನು ಆಡಿಲ್ಲ, ಕೇವಲ ನಮಸ್ಕಾರ ಮಾಡಿಕೊಂಡೇ ಹೋದರು. ಸ್ಮೈಲ್ ಮತ್ತು ಇಲ್ಲ 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 ಅನ್ನುವಂತಹ ಕೈ ಸನ್ನೆಗಳ ಮೂಲಕವಾಗಿಯೇ ಶಿವಕುಮಾರ್ ಅವರು ತೆರಳುತ್ತಾ ಇದ್ರು. ತೇಜಸ್ವಿನವರೇ, ಎಷ್ಟರ ಮಟ್ಟಿಗೆ ಈಗ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಹಂತಕ್ಕೆ ಬಂದಾಗ ಈ ಸ್ಮೂತ್ ಟ್ರಾನ್ಸಿಷನ್ ಅನ್ನುವಂತ ಹೇಳ್ತೀರಿ, ಸ್ಮೂತ್ ಟ್ರಾನ್ಸಿಷನ್ ಇಲ್ಲಿ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿಗೆ ಆಗಬಹುದೋ ಏನೋ. ಆದರೆ ಇರುವಂತಹ ಸಚಿವರುಗಳ ಬದಲಾವಣೆ ಆಗುತ್ತೆ, ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತೆ. ಅನೇಕ ಶಾಸಕರುಗಳು ಪಟ್ಟಿ ಮಾಡಿಕೊಂಡು ಸುಮಾರು 30 ಜನ 40 ಜನ ಹಿರಿಯ ಶಾಸಕರುಗಳು, 2 ಬಾರಿ ಅಥವಾ 3 ಬಾರಿಗಿಂತ ಹೆಚ್ಚು ಆಯ್ಕೆಯಾದಂತಹ ಶಾಸಕರುಗಳು, ಮೊದಲ ಬಾರಿ ಆಯ್ಕೆಯಾದಂತಹ ಸುಮಾರು 37 ಜನ ಶಾಸಕರುಗಳು ನಮಗೂ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇರುವಂಥದ್ದು. ಅವ್ರಿಗೆ ಅವ್ರದ್ದೇ ಆದಂಥ ಉದಾಹರಣೆಗಳಿದ್ದಾವೆ. ಮೊದಲ ಬಾರಿ ಶಾಸಕರಾದಂಥವ್ರು ಯಾರೆಲ್ಲ ಮಂತ್ರಿ ಆಗಿದ್ದಾರೆ ಅಂತ ಪಟ್ಟಿ ಅವರ ಕೈಯಲ್ಲಿದೆ. ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಅವಕಾಶ ಸಿಗದೆ ಕಾಯ್ತಾ ಕೂತ್ಕೊಂಡಿರೋರು, ಅವರು ಸಚಿವರಾಗೋದಕ್ಕೆ ಕಾಯ್ತಾ ಇದ್ದಾರೆ. ಸರ್ಕಾರದ ಒಳಗಡೆ ಇರುವಂತಹ ಹಿರಿಯ ಸಚಿವರುಗಳು ಮುಂದುವರಿಕೆಯ ಬಗ್ಗೆ ಕಾಯ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಷ್ಟೇ ಸ್ಮೂತಾಗಿ ನಡೆಯುತ್ತೆ ಅಂತಲ್ಲ ಅರಿ ನಂಗೆ ಗೊತ್ತಿಲ್ಲ. ಈ ದೇಶದ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು BJP ಮತ್ತು ಒಂದು ಕಾಂಗ್ರೆಸ್ನ ಕಾರ್ಯವೈಖರಿ ನೋಡಿದಾಗ ಕಾಂಗ್ರೆಸ್ ಮೋರ್ ಲಿಬರಲ್ ಪಾರ್ಟಿ. ಅಂದ್ರೆ ಈಗ ನೋಡಿ 5 ಸಲ 6 ಸಲ ಪವರ್ ಶೇರಿಂಗ್ ಬಿಜೆಪಿ ಅಂತ ಯಾಕೆ ತರ್ತಾವ್ರೆ? ನೀವು ಬಿಜೆಪಿ ಅಂತ ಎಲ್ಲರೂ ಮಾತಾಡಿ. ನೆಗೆಟಿವ್ ಹೇಳಲಿಲ್ಲ, ನಾನು ಟೀಕೆ ಮಾಡಲಿಲ್ಲ. ನಾನು ಹೇಳ್ತಿರೋದು 2 ನ್ಯಾಷನಲ್ ಪಾರ್ಟೀಸ್ ಅಲ್ಲಿ ಅದರ ಕಾರ್ಯವೈಖರಿ ಬೇರೆ. ಕಾಂಗ್ರೆಸ್ನಲ್ಲಿ ಮೋರ್ ಲಿಬರಲ್ ಪಾರ್ಟಿ ಯಾಕೆ ಹೇಳಿದೆ ಅಂದರೆ, ಈಗ 5 ಸಲ ಆದವರು 6 ಸಲ ಆದವರು, ಯಾಕಂದರೆ ನೀವು ಮೀಡಿಯಾದವ್ರು ಹಾಕ್ಕೊಂಡು ನಮ್ಮನ್ನು ರುಬ್ಬಿದ್ದೀರಾ. ಮುಖ್ಯಮಂತ್ರಿ ಬದಲಾವಣೆ ಅಂತಲ್ಲ, ನೀವೇನಾದರೂ ಮಾಡ್ಕೊಳ್ರಪ್ಪ, ನಮಗೊಂದು ಅವಕಾಶ ಕೊಡ್ರಿ, ಸಂಪುಟ ಪುನರ್ರಚನೆನಾದರೂ ಮಾಡಿರಿ, ಮುಖ್ಯಮಂತ್ರಿ ಬದಲಾವಣೆನಾದರೂ ಮಾಡಿರಿ, ನಾವು 5-6 ಸಲ ಗೆದ್ದಿದ್ದೀವಿ ಅಂತ ಸಹಜವಾಗಿದೆ. ಯಾಕಂದರೆ
ಕಟ್ಟಕಡೆಯ ಮನುಷ್ಯನಿಗೆ ರಿಸರ್ವೇಷನ್ ನಲ್ಲಿ ಕೆಲವು ಸಲ ಕೊಡ್ಬೇಕಾಗತ್ತೆ, ಅನುಭವದಲ್ಲಿ ಕೊಡ್ಬೇಕಾಗತ್ತೆ ಹರಿ. ಅದನ್ನ ಇವರು ವಂಶಾಡಳಿತ ಅಂತ ಹೇಳ್ತಾರೆ. ನಾವು ಅದನ್ನ ಅನುಭವದ ಆಧಾರದಲ್ಲಿ ಅವ್ರ ಅವಶ್ಯಕತೆ ಇದೆ, ಒಂದು ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ ಅಂತ ನಾವು ಅದನ್ನ ವ್ಯಾಖ್ಯಾನ ಮಾಡೋ ರೀತಿ ಬೇರೆ ಬೇರೆ ಅಷ್ಟೇ. ಹಾಗಾಗಿ ಅದು ತುಂಬಾ ಒಂದು 6-7 ತಿಂಗಳುಗಳಿಂದ ಅಂತೂ ತೀವ್ರವಾಗಿ ಹಿರಿಯ ಶಾಸಕರು ನಡೆಸಿದ್ರು. ಅದು ತಪ್ಪಲ್ಲ, ನಮ್ಮ ಪಾರ್ಟಿಲಿ ಅದಕ್ಕೆ ಅವಕಾಶ ಇದೆ, ಅದು ಒಂದಾಗಿದೆ. ಎರಡನೇದು ಖಂಡಿತ ಚಾಲೆಂಜಸ್ ಇದೆ. ಶಿವಕುಮಾರ್ ಅವರಿಗೆ ಅವೇರ್ನೆಸ್ ಇದೆ ಅದ್ರ ಬಗ್ಗೆ, ಮತ್ತೆ ತುಂಬ ಕಲ್ತಿದ್ದಾರೆ ಕೂಡ, ಅವರು ತುಂಬ ಬದಲಾಗಿದ್ದಾರೆ. ಈಗ ಯಂಗ್ ಏಜಲ್ಲಿ ಬಂದಾಗಲೂ ಎಸ್.ಎಂ. ಕೃಷ್ಣ ಅವರ ಮಾತನ್ನು ತಗೊಂಡ್ರು ಅಶೋಕ್ ಅವರು. ಒಂದು ಹೇಳಬೇಕು, ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ, ನಾನು ರಿಪೀಟ್ ಮಾಡಲ್ಲ. ಅದಕ್ಕೆ ಸದನದಲ್ಲಿ ಅವರು ಎತ್ತಿದಂಥ ಪ್ರಶ್ನೆಗಳಿಗೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೇಳಿದಂಥ ಸವಾಲುಗಳಿಗೆ ನೀವು ಯಾವುದೇ ಉತ್ತರವನ್ನು ಸದನದಲ್ಲಿ ಕೊಡಲಿಲ್ಲ, ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದೇ ಈಗ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಬಂದಾಗ ಎಸ್.ಎಂ. ಕೃಷ್ಣ ಅವರ ಪ್ರಸ್ತಾಪ ನೀವು ಮಾಡೋದಾದರೆ, ಅಂಥ ಎಸ್.ಎಂ. ಕೃಷ್ಣ ಅವರಿಗೂ ಕೂಡ ತೊಂದರೆ ಕೊಟ್ಟವ್ರು ನೀವು. ಅದೇ ಸಿದ್ಧಾರ್ಥ ಅವರು, ರಾಜ್ಯದ ಒಂದು ದೊಡ್ಡ ಉದ್ಯಮಿಯಾಗಿದ್ದ ಸಿದ್ಧಾರ್ಥ ಅವರ ಒಂದು ದುರಂತ ಸಾವಿಗೆ ಇಡಿ ಮತ್ತು ಸಿಬಿಐ ಕೊಟ್ಟ ಟಾರ್ಚರ್ ಕಾರಣ ಅನ್ನೋದನ್ನ ಮಾಧ್ಯಮದಲ್ಲಿ ಅವತ್ತು ಡಿಬೇಟ್ ಆಗಿದೆ. ಅದನ್ನ ನಾನು ಹೇಳಲ್ಲ. ಮತ್ತೆ ಒಂದ್ ನಿಮಿಷ, ಅವ್ರು ಮಾತಾಡ್ಲಿಲ್ವಾ? ಎಸ್.ಎಂ. ಕೃಷ್ಣ ಅವರು ಬಿಜೆಪಿಗೆ ಹೋಗುವಂತ ಅನಿವಾರ್ಯತೆ ತಂದವ್ರು ಯಾರು, ಅದ್ರಲ್ಲಿ ಏನಿತ್ತು, ಉತ್ತರ ಕೊಡ್ಬೇಕು ಇವತ್ತು. ಹಾಗಾದ್ರೆ ನೀವು ಏನಕ್ಕೆ ಅನಿವಾರ್ಯತೆ ಇದೆ? ನೀವು ಮತ್ತೆ ಕಾಂಗ್ರೆಸ್ ಹೋದ್ರೆ ಅನಿವಾರ್ಯತೆ ಇತ್ತಾ? ನೋಡಿ ಈ ತರ ಸಿದ್ಧಾಂತದ ನೋಡಿ ಒಂದ್ ನಿಮಿಷ ನೋಡಿ ಈ ತರ ಎಸ್.ಎಂ. ಕೃಷ್ಣ, ಮಾನ್ಯ ಎಸ್.ಎಂ. ಕೃಷ್ಣ ಅವರು ಸಮಾಜವಾದಿ ನೋಡಿ ಸೋಷಲಿಸ್ಟ್ ಪಾರ್ಟಿಯಿಂದ ಕಾಂಗ್ರೆಸ್ ಸೇರ್ಕೊಂಡ್ರು. ಕಾಂಗ್ರೆಸ್ ಇಂದ ಅವ್ರು ತದನಂತರದಲ್ಲಿ ಅವರಿಗೆ ಬೇಸರ ಆಯ್ತು ನಮ್ಗೆ ಅಂತ ಹೇಳಿ ಬಿಜೆಪಿ ಬಂದ್ರು. ಅದು ಅವ್ರ ವೈಯಕ್ತಿಕ ವರ್ತನೆ ಹೊರತು ಈ ರೀತಿ ಆಪಾದನೆಗಳನ್ನ ಲೆಕ್ಕ ಇಲ್ಲದೆ ಮಾತಾಡ್ತಕ್ಕಂಥವ್ರು ನಮ್ಮ 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 ಕಲ್ಚರ್ ಅಲ್ಲ. ವಿಜಯೇಂದ್ರ ಅವ್ರ ಕತೆ ಮಾತಾಡಿ, ಅಶೋಕ್ ಅವ್ರ ಕತೆ ಮಾತಾಡಿ, ಸಿದ್ದರಾಮಯ್ಯ ಕತೆ ಮಾತಾಡಿ. ನೀವು ತೊಂದರೆ ಡಿಕೆಗೆ ನೀವು ತೊಂದರೆ ಕೊಟ್ಟಿದ್ದೀರಿ, ಡಿಕೆಗೆ ತೊಂದರೆ ಕೊಟ್ಟಿದ್ದೀರಿ, ಅವ್ರ ಮೇಲೆ ಬೇಸರ ಆಗಿದೆ ಅಂತ ಮಾತಾಡ್ತಿದ್ದೀರಿ. ಆಮೇಲೆ ಇವತ್ತು 3 ವರ್ಷದಲ್ಲಿ ರಾಜ್ಯ ಕಂಗಾಲಾಗಿದೆ. ಉಲ್ಲೇಖ ಮಾಡಿದ್ರೆ ಎಸ್.ಎಂ. ಕೃಷ್ಣ ಅವ್ರಿಗೆ ತೊಂದರೆ ಕೊಟ್ಟವ್ರು ನೀವು, ಸಿದ್ಧಾರ್ಥ ತೊಂದರೆ ಕೊಟ್ಟವ್ರು ನೀವು, ಡಿಕೆ ಅವ್ರಿಗೆ ತೊಂದರೆ ಕೊಟ್ಟವ್ರು ನೀವು, ತೊಂದರೆ ಕೊಟ್ಟವ್ರು ಬುರ್ಡೆ ಅಂದ್ರೆ ಕಾಂಗ್ರೆಸ್ ಹೋಗಿದ್ ಕೂಡ್ಲೇನೆ ಒಂದು ಕೆಪಿಸಿಸಿ ಅಶೋಕ್ ಅವರೇ, ಬಾಯಿ ಬಂದ ಸುಳ್ಳು ಬಿಟ್ರಾ?